ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಜಾಬ್ ಆಪರ್ಚುನಿಟಿಗಾಗಿ ವೆಯ್ಟ್ ಮಾಡ್ತಿರೋರಿಗೆ ಇಲ್ಲಿದೆ ಒಂದು ಉತ್ತಮ ಅವಕಾಶ. ಕರ್ನಾಟಕ ಸೇರಿದಂತೆ ದೇಶದ ಒಟ್ಟು 12 ರಾಜ್ಯಗಳಲ್ಲಿ 1 ವರ್ಷದ ಗುತ್ತಿಗೆ ಆಧಾರದ ಮೇಲೆ ಬೃಹತ್ ಪ್ರಮಾಣದ ನೇಮಕಾತಿ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ, ತುಮಕೂರು, ಬೆಂಗಳೂರು, ಬಾಗಲಕೋಟೆ, ಬೆಳಗಾವಿ, ದಾವಣಗೆರೆ, ಕಲಬುರಗಿ, ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹುದ್ದೆಗಳು ಖಾಲಿ ಇವೆ. ಬಳ್ಳಾರಿಯಲ್ಲಿ ಅತಿ ಹೆಚ್ಚು 12 ಹುದ್ದೆಗಳು, ಮೈಸೂರಿನಲ್ಲಿ 8 ಹುದ್ದೆಗಳು, ದಕ್ಷಿಣ ಕನ್ನಡ ಮತ್ತು ತುಮಕೂರಿನಲ್ಲಿ ತಲಾ 7 ಹುದ್ದೆಗಳು ಲಭ್ಯವಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಖಾಲಿ ಹುದ್ದೆಗಳಿರುವುದರಿಂದ ನಮ್ಮ ಸ್ವಂತ ಜಿಲ್ಲೆಯಲ್ಲೇ ಕೆಲಸ ಮಾಡುವ ಅವಕಾಶವೂ ಕೂಡ ಸಿಗ್ಬೋದು. ಸರಿ, ಹಾಗಾದ್ರೆ ಅಪ್ಲೈ ಮಾಡೋಕೆ ಏನೆಲ್ಲ ಅರ್ಹತೆ ಇರಬೇಕು ಅಂತೀರಾ? ಏನೆಲ್ಲ ಅಂದರೆ, ಮೊದಲನೆಯದಾಗಿ ಅಭ್ಯರ್ಥಿಗಳು 12th ಸ್ಟ್ಯಾಂಡರ್ಡ್ ಅಂದರೆ PUCಯಲ್ಲಿ ಪಾಸ್ ಆಗಿರಬೇಕು, ಅಥವಾ SSLC ಜೊತೆಗೆ ITIನ 2 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ಅಥವಾ 3 ವರ್ಷದ ಡಿಪ್ಲೊಮೊ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರು ಕೂಡ ಒಳ್ಳೆಯದು. ಅಭ್ಯರ್ಥಿಯ ವಯಸ್ಸು ಕನಿಷ್ಠ 18 ವರ್ಷ ಆಗಿರಲೇಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಇದ್ರ ಜೊತೆಗೆ UIDAI ಅಂದರೆ ಆಧಾರ್ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೀಡಲಾಗುವ ಆಧಾರ್ ಆಪರೇಟರ್ ಅಥವಾ ಸೂಪರ್ವೈಸರ್ ಪ್ರಮಾಣ ಪತ್ರ ಹೊಂದಿರಬೇಕು. ಈ ಪ್ರಮಾಣ ಪತ್ರ ಇಲ್ಲದವರು ಮೊದಲು UIDAI ಪರೀಕ್ಷೆ ಬರೆದು ಪ್ರಮಾಣ ಪತ್ರವನ್ನು ಪಡೆದ ನಂತರ ನೀವು ಅಪ್ಲೈ ಮಾಡ್ಬೋದು. ಆದರೆ CSC VLಗಳಿಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ CSC ಅಂದರೆ ಕಾಮನ್ ಸರ್ವಿಸಸ್ ಸೆಂಟರ್ಸ್ ಆ್ಯಂಡ್ VLE ಅಂದರೆ ವಿಲೇಜ್ ಲೆವೆಲ್ ಆಂಟ್ರಪ್ರೂನರ್. ಡಿಜಿಟಲ್ ಸೇವೆ ಕೇಂದ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಈ ಆಪರ್ಚುನಿಟಿ ಇಲ್ಲ. ಇದೆಲ್ಲ ಓಕೆ. ಸಂಬಳ ಎಷ್ಟು ಅಂತ ಕೇಳ್ತೀರಾ? ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರದ ಅರ್ಧ ಕುಶಲ ಸಿಬ್ಬಂದಿಯ ಕನಿಷ್ಠ ವೇತನ ಮಾನದಂಡದಂತೆ ತಿಂಗಳಿಗೆ ಸುಮಾರು 25,000ರಿಂದ 35,000ವರೆಗೂ ಸಿಗುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂದರೆ, ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕವೇ ನಡೆಯುತ್ತೆ. ಯಾವುದೇ ಆಫ್ಲೈನ್ ಅರ್ಜಿಗಳನ್ನು ಸ್ವೀಕರಿಸೋದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಕೇಳಿದ್ರೆ 20 ಆಗಸ್ಟ್ 2026. ಆಸಕ್ತ ಅಭ್ಯರ್ಥಿಗಳು ಅಧಿಕೃತ CSC ಜಾಬ್ ಪೋರ್ಟಲ್ಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಶೀಘ್ರದಲ್ಲೇ ಅರ್ಜಿ ಸಲ್ಲಿಸಿ. ಕೊನೆ ದಿನಾಂಕವರೆಗೂ ವೆಯ್ಟ್ ಮಾಡದೆ ಈಗಲೇ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಜಿಲ್ಲೆಯಲ್ಲೇ ನೀವು ವರ್ಕ್ ಮಾಡುವಂತಹ ಆಪರ್ಚುನಿಟಿಯನ್ನು ಕೂಡ ಪಡ್ಕೋಬೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಜಾಬನ್ನು ಹುಡುಕ್ತಾ ಇದ್ರೆ ನೀವು ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.